ನೋಡಿ ಸಿದ್ದರಾಮಯ್ಯ ಅವ್ರು ಹಿಂಗೆ ಮಾಡಿದ್ರು, ಕಾಂಗ್ರೆಸ್ ಹಿಂಗೆ ಮಾಡ್ತು. ಇನ್ನೊಂದು ಭಯ, ಅಹಿಂದ ವರ್ಗ ಸಿಡಿಯತ್ತೆ. ಯಾವಾಗ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರಿ BJP, ಎಲ್ಲಿಂದ ಎಲ್ಲಿಗೆ 66ಕ್ಕೆ ಬಂದು ನಿಲ್ತು. ಯಾಕೆ? ಲಿಂಗಾಯತರು ಓಟೇ ಹಾಕಲಿಲ್ಲ BJPಗೆ. ಹೆಂಗೆ ಹೇಳ್ತೀರಿ ಅಂತ ನೀವು ಕೇಳ್ಬೋದು. ಈ ಬಾರಿ ಅತಿ ಹೆಚ್ಚು ಲಿಂಗಾಯತ MLA ಇರೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅಷ್ಟೇ ಉದಾಹರಣೆ. 2018ರಲ್ಲಿ ಅತಿ ಹೆಚ್ಚು ಲಿಂಗಾಯತ MLA ಇದ್ದದ್ದು BJPಯಲ್ಲಿ. ಅಷ್ಟೇ ಉದಾಹರಣೆ. ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗದ ನಾಯಕ ಎಂಬ ಖ್ಯಾತಿ ಇದೆ, ಅಹಿಂದ ವರ್ಗದ ನಾಯಕ. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಬೆಂಬಲ ಕೂಡ ಇದೆ ಅವರಿಗೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಪಟ್ಟ ಬಿಟ್ಟರೆ BJP ಕಾಂಗ್ರೆಸ್ಗೆ ದೊಡ್ಡ ಕಷ್ಟ ಆಗತ್ತೆ. ಈ ಸಂದರ್ಭದಲ್ಲಿ ಅಹಿಂದ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಗೊತ್ತಿದೆ ಯಾರಿಗೆ? ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಹೇಗೆ 1989-90ರಲ್ಲಿ ವೀರೇಂದ್ರ ಪಾಟೀಲನ್ನು ಕೆಳಗಿಳಿಸಿದ ನಂತರ ಮುಖ ತಿರುಗಿ ನೋಡಿಲ್ಲ ಲಿಂಗಾಯತ ಸಮುದಾಯ. 175 ಗೆದ್ದು ಮುಖ್ಯಮಂತ್ರಿ ಆಗಿದ್ದಂಥ ವೀರೇಂದ್ರ ಪಾಟೀಲ್ ಅವರನ್ನು ಅನಾರೋಗ್ಯ ಕಾರಣಕ್ಕಾಗಿ ರಾಜೀವ್ ಗಾಂಧಿ ಅವರು ಕೆಳಗಿಳಿಸಿದ್ರು. ಅದು ಕೂಡ ಅವಮಾನಕರವಾಗಿ ಏರ್ಪೋರ್ಟಲ್ಲಿ ಕೆಳಗಿಳಿಸಿದ್ರು. ಒಂದು ಚೀಟಿ ಕೊಟ್ಟು ಹೋದರು, ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಕೇವಲ 5 ವರ್ಷದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ 175ರಿಂದ 34, ಯಡಿಯೂರಪ್ಪನವರು 119 ಏನಿತ್ತಲ್ಲ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಡೈರೆಕ್ಟಾಗಿ 66. ಇದು ಗೊತ್ತಿಲ್ವಾ? BJPಗೂ ಗೊತ್ತು, ಕಾಂಗ್ರೆಸ್ಗೂ ಗೊತ್ತು. ಬಿಡುತ್ತಾ? ಹಾಗಾಗಿ ರಾಜೀನಾಮೆ ಕೇಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಲ್ಲ. ರಾಜೀನಾಮೆ ಕೇಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅಂತೂ ಬಿಲ್ಕುಲ್ ಮಾಡಲ್ಲ ರೀ. ಆ ಸಾಹಸಕ್ಕೆ ಕೈ ಹಾಕಲು ಹೈಕಮಾಂಡ್ ತಯಾರಿಲ್ಲ. ಯಾಕೆ ತಯಾರಿಲ್ಲ? ದಲಿತ ಮುಖಂಡರು ಈಗಾಗಲೇ ಸಿಡಿದೆದ್ದಿದ್ದಾರೆ. ಇದು ದಲಿತ ಮುಖಂಡರು ಸರ್, ನಾಟ್ ಕುರುಬಾ. ದಲಿತ ಮುಖಂಡರು ಸಿಡಿದೆದ್ದಿದ್ದಾರೆ. ಅವರ ಮಾತನ್ನೊಮ್ಮೆ ಕೇಳ್ಕೊಂಬನ್ನಿ. ಸಿದ್ದರಾಮಯ್ಯ ಯಾಕೆ ಕೆಳಗಿಳಿಯ ಅನ್ನೋದಕ್ಕೆ ಇನ್ನೂ 3 ಕಾರಣ ಕೊಡ್ತೀನಿ, ಕೇಳ್ಕೊಂಬನ್ನಿ. ಸಿದ್ದರಾಮಯ್ಯನವ್ರ ಜೊತೆಗೆ ದಲಿತ, ಹಿಂದುಳಿದ, ದಲಿತ ಸಮುದಾಯಗಳು ಎಲ್ಲರೂ ಜೊತೆಗಿದ್ವಿ. ನ್ಯಾಯಾಲಯದಲ್ಲೂ ಕೂಡ ಅವರಿಗೆ ನ್ಯಾಯ ಸಿಗುತ್ತೆ, ಕಾನೂನಲ್ಲಿ ಕೂಡ ಅವರಿಗೆ ಜಯ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಕುತಂತ್ರಗಳನ್ನು BJP ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ದರೆ ದಲಿತ ಸಮುದಾಯಗಳು ಮುಂದಿನ ದಿನಗಳಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತದೆ. ಬಹಳ ಪ್ರಬಲವಾದಂಥ ಹೋರಾಟಗಳನ್ನು ರೂಪಿಸ್ತೇವೆ. ಇವ್ರು ರಾಜೀನಾಮೆ ಕೇಳೋಂಥ ನೈತಿಕತೆ ಎಲ್ರಿ ಇದೆ? ಕುಮಾರಸ್ವಾಮಿನೇ ಕಳ್ಳ, ಕುಮಾರಸ್ವಾಮಿನೇ ಕಳ್ಳ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಆಪಾದನೆಗಳು ಭಾಳಷ್ಟಿದ್ದಾವೆ. ಆ ಆಪಾದನೆಗಳೆಲ್ಲ ಹೊರಗಡೆ ಬರಲಿ, ಅವ್ರನ್ನ ತನಿಖೆಗೆ ಒಳಪಡಿಸ್ಲಿ. ಓಕೆ, ಇನ್ನು ಆರೋಪ ಸಾಬೀತಾಗಿಲ್ಲ ಸಿದ್ದರಾಮಯ್ಯನವ್ರಿಗಿರುವಂಥ ಪ್ಲಸ್. ಇನ್ನೂ ಕೂಡ ತನಿಖೆಗಷ್ಟೇ ಅನುಮತಿ ಸಿಕ್ಕಿದೆ, ಆರೋಪ ಸಾಬೀತಾಗಿಲ್ಲ. ತನಿಖೆ 90 ದಿವಸ ಇದೆ ಅದಕ್ಕೆ. ಆಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಕೂಡ 7-8 ತಿಂಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ಉದಾಹರಣೆಗಳಿದೆ ನಮ್ಮಲ್ಲಿ. ಸಿದ್ದರಾಮಯ್ಯ ವಿರುದ್ಧ ತನಿಖೆ ಇನ್ನೂ ನಡೆಯಬೇಕಾಗಿದೆ. ಮುಡಾ ಹಗರಣದ ತನಿಖೆ ನಡೆದು ಡಿಸೆಂಬರ್ 24ಕ್ಕೆ ವರದಿ ಬರಬೇಕು. ಸಿದ್ದರಾಮಯ್ಯ ತಪ್ಪಿತಸ್ಥ ಅಂತ ಆದರೆ ಅದಕ್ಕೆ ಅರ್ಥ ಇದೆ. ಈಗ ಆರೋಪಿ ಅಂದರೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್, ಸಿದ್ದರಾಮಯ್ಯ ಫ್ಯಾನ್ಸ್ ಇವರೆಲ್ಲ ಆಲೋಚನೆ ಮಾಡೋದು ಈ ರೀತಿ ಅಂತ. ತನಿಖೆ ನಡೆದಿಲ್ಲ ರೀ, ರಾಜೀನಾಮೆ ಯಾಕೆ ಕೊಡಬೇಕು? ಆಲ್ರೆಡಿ ಹೇಳ್ತಾರೆ ತನಿಖೆ ನಡೆದಿಲ್ಲ ರೀ, ರಾಜೀನಾಮೆ ಯಾಕೆ ಕೊಡಬೇಕು? ಆರೋಪ ಸಾಬೀತಾಯ್ತಾ ಅಂತ ಕೇಳ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಒಂದು ಭಿನ್ನಮತ ಇದೆ. ಏನು? ಹೈಕಮಾಂಡ್ ಸಿದ್ದರಾಮಯ್ಯ ರಾಜೀನಾಮೆ ಪಡೆಯೋದಿಲ್ಲ, ಅಷ್ಟು ಸುಲಭ ಅಲ್ಲ. ಆದರೆ ಸರ್ಕಮ್ಸ್ಟೆನ್ಸಸ್ ಆ ಥರ ನಿರ್ಮಾಣ ಆದರೆ ಏನು ಮಾಡೋಕ್ಕಾಗಲ್ಲ. ಪ್ರೆಷರ್ ಬಿಲ್ಡಪ್ ಆಗ್ತಾ ಇದೆಯಪ್ಪ, ಕೆಟ್ಟ ಹೆಸರು ಬರ್ತಾ ಇದೆಯಪ್ಪ ಅಂತ ಆದರೆ ಬೇರೆ ವಿಧಿ ಇಲ್ಲ. ಆದರೆ ಸದ್ಯಕ್ಕೆ ರಾಜೀನಾಮೆ ಕಾಂಗ್ರೆಸ್ ಹೈಕಮಾಂಡ್ ಪಡೆಯುವಂಥ ಧೈರ್ಯ ತೋರೋದಿಲ್ಲ. ಕಾಂಗ್ರೆಸ್ನಲ್ಲಿ ಭಿನ್ನಮತ ಎದುರಾಗುವ ಸಾಧ್ಯತೆ ಇದೆ. ಇವರ ರಾಜೀನಾಮೆ ಪಡೆದ್ರೆ ಹೊರಗಡೆ ಅವರು ಮಾತಾಡೋದು ಬಿಡಿ, ದಲಿತರು ಅಥವಾ ಕುರುಬರು, ಅಹಿಂದ, ಅಲ್ಪಸಂಖ್ಯಾತರು ಅದು ಬೇರೆ. ಕಾಂಗ್ರೆಸ್ ಒಳಗೆ ಏನಾಗ್ಬೋದು? ಕಾಂಗ್ರೆಸ್ನ ಒಂದು ಬಣ ಸಿಡಿದೊಳೋದು ಪಕ್ಕ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸೈಲೆಂಟ್ ಆದರೆ, ಸಿಡಿದಿದ್ರೆ ಕಾಂಗ್ರೆಸ್ ವಿಭಜನೆ ಆಗಿಬಿಡ್ಬೋದು. ಆ ಒಂದು ಬಣ ಸಿದ್ದರಾಮಯ್ಯ ಜೊತೆ ಸೇರಿಬಿಟ್ರೆ ಕಾಂಗ್ರೆಸ್ಗೆ ಕಷ್ಟವಾಗಬಹುದು. ಇದೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳುತ್ತೆ. ಆದರೆ ಇಲ್ಲಿ ತನಕ ಸಿದ್ದರಾಮಯ್ಯನವರ ಇಲ್ಲಿಯ ತನಕದ ಕೆಡ್ಡಾಕೆ ಬೀಳಿಸಿರೋದು ಇದೆಯಲ್ಲ, ಅದು BJP ದೊಡ್ಡ ಸಾಧನೆ. ಅದು BJPಯ ಸಾಧನೆಗಿಂತ ಹೆಚ್ಚಾಗಿ ಆ 3 ದೂರುದಾರರ ಸಾಧನೆ. ಇವರು ಬೆಂಗಳೂರಿನಿಂದ ಮೈಸೂರಿಗೆ ಒಂದು ಪಾದಯಾತ್ರೆ ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ.
ಹೋರಾಟಗಳು ಅಂದರೆ ಅದನ್ನು ಆದರೆ ಎಮ್ ಜಿ ಮಹೇಶ್ ವಕ್ತಾರರು, ಬಿ ಜೆ ಪಿ ವಕ್ತಾರರು ಆರಂಭದಲ್ಲಿ ಒಂದು ಸ್ಫೋಟಕವಾದ ಏನು ಪ್ರೆಸ್ ಮೀಟ್ ಮಾಡಿದರು, ಆದರೆ ಅದು ಪಿಕಪ್ ಆಗಲೇ ಇಲ್ಲ. ಆಮೇಲೆ ಈ ಉಳಿದ ದೂರದಾರರಿದ್ದಾರಲ್ಲ, ಅದು ಪ್ರವರ್ಧಮಾನಕ್ಕೆ ಬಂತು, ಬಿ ಜೆ ಪಿ ಅದನ್ನು ಎತ್ಕೊಳ್ತು. ಆಮೇಲೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತು, ಅದರಲ್ಲಿ ಅರ್ಧಕ್ಕರ್ಧ ಜನ ಬರಲಿಲ್ಲ. ಆದರೆ ಅದರ ರಾಜಕೀಯ ಲಾಭವನ್ನು ಬಿ ಜೆ ಪಿ ಪಡ್ಕೊಳ್ಳುತ್ತೆ. ಇನ್ನು ಮುಂದಾದರೂ ಯಾವ ರೀತಿ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಇರಲಿ. ಇನ್ನು ಸಿ ಎಂ ಸಿದ್ದರಾಮಯ್ಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ನಾನು ಆಲ್ರೆಡಿ ಹೇಳಿದೆ ನೋಡಿ, ಈಗ 2 ಕೋರ್ಟ್ ಈ ಥರ ಹೇಳಿಕೆ ಆದೇಶ ಕೊಟ್ಟ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ರೆಡಿಯಾಗಿದ್ದಾರೆ. ರಾಜೀನಾಮೆ ಕೊಟ್ಟರೆ ಬಿಡ್ತಾರಾ? ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. वहां कांग्रेस के मुख्यमंत्री उन पर जमीन घोटाले के आरोप लगे हैं. जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए. हाईकोर्ट ने भी उनको एक और डंडा मारा. उन्होंने कहा कोई मदद नहीं होगी. और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए. ನೋಡಿ, ಸಿದ್ದರಾಮಯ್ಯ ಅವ್ರು ಹಿಂಗೆ ಮಾಡಿದ್ರು, ಕಾಂಗ್ರೆಸ್ ಹಿಂಗೆ ಮಾಡ್ತು. ಇನ್ನೊಂದು ಭಯ, ಅಹಿಂದ ವರ್ಗ ಸಿಡಿಯತ್ತೆ. ಯಾವಾಗ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರಿ ಬಿ ಜೆ ಪಿ, ಎಲ್ಲಿಂದ ಎಲ್ಲಿಗೆ 66ಕ್ಕೆ ಬಂದು ನಿಲ್ತು. ಯಾಕೆ? ಲಿಂಗಾಯತರು ಓಟೆ ಹಾಕಲಿಲ್ಲ ಬಿ ಜೆ ಪಿಗೆ. ಹೆಂಗೆ ಹೇಳ್ತೀರಿ ಅಂತ ನೀವು ಕೇಳ್ಬೋದು. ಈ ಬಾರಿ ಅತಿ ಹೆಚ್ಚು ಲಿಂಗಾಯತ ಎಮ್ ಎಲ್ ಎ ಇರೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅಷ್ಟೇ ಉದಾಹರಣೆ. 2018ರಲ್ಲಿ ಅತಿ ಹೆಚ್ಚು ಲಿಂಗಾಯತ ಎಮ್ ಎಲ್ ಎ ಇದ್ದದ್ದು ಬಿ ಜೆ ಪಿಯಲ್ಲಿ. ಅಷ್ಟೇ ಉದಾಹರಣೆ. ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗದ ನಾಯಕ ಎಂಬ ಖ್ಯಾತಿ ಇದೆ. ಅಹಿಂದ ವರ್ಗದ ನಾಯಕ. ರಾಜ್ಯದಲ್ಲಿ ಅಹಿಂದ ಸಮುದಾಯದ ಬೆಂಬಲ ಕೂಡ ಇದೆ ಅವರಿಗೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಪಟ್ಟ ಬಿಟ್ಟರೆ ಬಿ ಜೆ ಪಿ ಕಾಂಗ್ರೆಸ್ಗೆ ದೊಡ್ಡ ಕಷ್ಟ ಆಗತ್ತೆ. ಈ ಸಂದರ್ಭದಲ್ಲಿ ಅಹಿಂದ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಗೊತ್ತಿದೆ ಯಾರಿಗೆ? ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಹೇಗೆ 1989-90ರಲ್ಲಿ ವೀರೇಂದ್ರ ಪಾಟೀಲನ್ನು ಕೆಳಗಿಳಿಸಿದ ನಂತರ ಮುಖ ತಿರುಗಿ ನೋಡಿಲ್ಲ ಲಿಂಗಾಯತ ಸಮುದಾಯ. 175 ಗೆದ್ದು ಮುಖ್ಯಮಂತ್ರಿ ಆಗಿದ್ದಂಥ ವೀರೇಂದ್ರ ಪಾಟೀಲ್ ಅವರನ್ನು ಅನಾರೋಗ್ಯ ಕಾರಣಕ್ಕಾಗಿ ರಾಜೀವ್ ಗಾಂಧಿ ಅವರು ಕೆಳಗಿಳಿಸಿದ್ರು. ಅದು ಕೂಡ ಅವಮಾನಕರವಾಗಿ ಏರ್ಪೋರ್ಟಲ್ಲಿ ಕೆಳಗಿಳಿಸಿದ್ರು. ಒಂದು ಚೀಟಿ ಕೊಟ್ಟು ಹೋದರು, ಬಂಗಾರಪ್ಪನವರನ್ನ ಮುಖ್ಯಮಂತ್ರಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಕೇವಲ 5 ವರ್ಷದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ 175ರಿಂದ 34. ಯಡಿಯೂರಪ್ಪನವರು 119 ಏನಿತ್ತಲ್ಲ, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಡೈರೆಕ್ಟಾಗಿ 66. ಇದು ಗೊತ್ತಿಲ್ವಾ? ಬಿ ಜೆ ಪಿಗೂ ಗೊತ್ತು, ಕಾಂಗ್ರೆಸ್ಗೂ ಗೊತ್ತು. ಬಿಡುತ್ತಾ? ಹಾಗಾಗಿ ರಾಜೀನಾಮೆ ಕೇಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಲ್ಲ. ರಾಜೀನಾಮೆ ಕೇಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅಂತೂ ಬಿಲ್ಕುಲ್ ಮಾಡಲ್ಲ ರೀ. ಆ ಸಾಹಸಕ್ಕೆ ಕೈ ಹಾಕಲು ಹೈಕಮಾಂಡ್ ತಯಾರಿಲ್ಲ. ಯಾಕೆ ತಯಾರಿಲ್ಲ? ದಲಿತ ಮುಖಂಡರು ಈಗಾಗಲೇ ಸಿಡಿದೆದ್ದಿದ್ದಾರೆ. ಇದು ದಲಿತ ಮುಖಂಡರು ಸರ್, ನಾಟ್ ಕುರುಬಾ. ದಲಿತ ಮುಖಂಡರು ಸಿಡಿದೆದ್ದಿದ್ದಾರೆ. ಅವರ ಮಾತನ್ನೊಮ್ಮೆ ಕೇಳ್ಕೊಂಬನ್ನಿ. ಸಿದ್ದರಾಮಯ್ಯ ಯಾಕೆ ಕೆಳಗಿಳಿಯ ಅನ್ನೋದಕ್ಕೆ ಇನ್ನೂ 3 ಕಾರಣ ಕೊಡ್ತೀನಿ, ಕೇಳ್ಕೊಂಬನ್ನಿ.